You are watching TV46 News Kannada. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಖಾಸಗೀಕರಣ ನೀತಿಯ ವಿರುದ್ಧವಾಗಿ ಜುಲೈ 9ರಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಜೆಸಿಟಿಯು ವತಿಯಿಂದ ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸಕಲೇಶಪುರದಲ್ಲೂ ಈ ಮುಷ್ಕರದ ಅಂಗವಾಗಿ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ಸಿಐಟಿಯು ಪ್ರತಿನಿಧಿ ಸೌಮ್ಯ ತಿಳಿಸಿದ್ದಾರೆ. ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ, ವಿದ್ಯುತ್ ಶಕ್ತಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಉತ್ಪಾದನಾ ಘಟಕಗಳು, ಮಿಲಿಟರಿಗೆ ಅಗತ್ಯ ಪರಿಕರಗಳ ಕಾರ್ಖಾನೆಗಳು, ರೈಲ್ವೆ, ವಿಮಾನ, ಬಸ್ ಸೇವೆಗಳ ಖಾಸಗೀಕರಣದ ವಿರುದ್ಧ ಈ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮೆರವಣಿಗೆ ಜುಲೈ 9ರಂದು ಬೆಳಗ್ಗೆ 10:30ಕ್ಕೆ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಆರಂಭವಾಗಿ ಹಳೆ ಬಸ್ ನಿಲ್ದಾಣದವರೆಗೆ ನಡೆಯಲಿದೆ. ಇತ್ತಿಲ್ಲ, ಆದ್ರೆ ಇವಾಗ ಸಂಘ ಕಟ್ಟೋ ಹಕ್ಕನ್ನ ಆ ರೀತಿ ಮಾಡಿದೆ. ಜೊತೆಗೆ ಇವಾಗ ಹೋರಾಟ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ 14 ದಿನ ಮುಂಚೆ ನೋಟಿಸ್ ಕೊಡ್ಬೇಕು ಅಂತ ಕಾರ್ಮಿಕ ಕಾನೂನು ಇತ್ತು. ನಾವು ಯಾವುದೇ ಇಲ್ಲ ಪೊಲೀಸ್ ಪರ್ಮಿಷನ್ ತಗೋಬೇಕು ಅಥವಾ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ 14 ದಿನ ಮುಂಚೆ ನೋಟಿಸ್ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಅಂದ್ರೆ 60 ದಿನಗಳಿಗೆ ಅದನ್ನ ಬದಲಾವಣೆ ಮಾಡಿದೆ. ಯಾವುದೇ ಒಂದು ಹೋರಾಟ ಮಾಡ್ಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಸಮಸ್ಯೆ ಆಗುತ್ತೆ ಅಂತ ಅಂದ್ರೆ 60 ದಿನಗಳ ಮುಂಚೆ ಹೇಗ್ ಪರ್ಮಿಷನ್ ಕೊಡಕ್ಕಾಗುತ್ತೆ? ಅದನ್ನ ಸರ್ಕಾರ ಅದನ್ನ ಇದ್ ಮಾಡ್ಬೇಕು. ಮತ್ತೆ ನಮ್ಮ ಈ ಮಲೆನಾಡು ಭಾಗಗಳಲ್ಲಿ ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ನಾವು ಶೀಘ್ರವಾಗಿ ನಾವು ಹೋರಾಟ ಮಾಡಿ ಪರಿಹಾರ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ನಾವೀಗ ಮ್ಯಾನೇಜ್ಮೆಂಟ್ ಜೊತೆ ಯಾವುದೋ ಒಂದು ಮಾತುಕತೆ, ಯಾವುದೋ ಅಗ್ರಿಮೆಂಟ್ ಆಗ್ಬೇಕು ಅಥವಾ ಬೋನಸ್ ಸಿಗ್ತಾ ಇಲ್ಲ, ಗ್ರಾಚ್ಯುಟಿ ಕೊಡ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ಆಗಿದೆ, ಮ್ಯಾನೇಜ್ಮೆಂಟ್ ಜೊತೆ ನಾವು ಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹಿಂದೆ ಇತ್ತು. ಅವಾಗ ನಾವೇನ್ ಮಾಡ್ತಾ ಇದ್ವಿ, ಹೋರಾಟ ಮಾಡೋ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಕಾರ್ಮಿಕ ಮುಖಂಡರ ನಡುವೆ ಒಂದು ಮಾತುಕತೆ ಆದ ತಕ್ಷಣನೇ ಅಕಸ್ಮಾತ್ ಸಮಸ್ಯೆ ಬಗೆಹರಿಲಿಲ್ಲ ಅಂದ ಪಕ್ಷದಲ್ಲಿ ನಾವು ತಡೆಯಾಜ್ಞೆ ತಗೋಬಂದು. ನಂತರ ಮಾತನಾಡಿದ ಸಿಐಟಿಯು ಪ್ರತಿನಿಧಿ ಹರೀಶ್ ಅವರು, ಕೇಂದ್ರ ಸರ್ಕಾರ 29 ಕಾರ್ಮಿಕ ಕಾನೂನುಗಳನ್ನು ಕೆಳಗೇರಿಸಿ ಕೇವಲ 4 ಹೊಸ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದು, ಇದರಿಂದ ಕಾರ್ಮಿಕರ ಹಕ್ಕುಗಳಿಗೆ ಗಂಭೀರ ಧಕ್ಕೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರೈತ, ಕೂಲಿ ಕಾರ್ಮಿಕರು, ಅಂಗನವಾಡಿ, ಗ್ರಾಮ ಪಂಚಾಯತ್ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅವರು ಸಾರ್ವಜನಿಕರಿಗೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸಕಲೇಶಪುರದಲ್ಲಾಗಿರ್ಬೋದು, ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೇಳ್ಕೊಂಡು ಬರುತ್ತೆ, ಈ ದೇಶ ಅಭಿವೃದ್ಧಿ ಆಗಿದೆ, ದೇಶದಲ್ಲಿ ಎಲ್ಲರಿಗೂ ಮನೆ ಇದೆ ಅಂತ ಹೇಳ್ಕೊಂಡು ಸುಳ್ಳು ಭರವಸೆಗಳನ್ನ ನೀಡ್ತಾ ಇದೆ. ನಿಜವಾಗ್ಲೂ ಇವತ್ತು ಕೇಂದ್ರದ ಸರ್ಕಾರದ ವರದಿ ಪ್ರಕಾರ ದೇಶದ 50% ಜನರಿಗೆ ಇವತ್ತು ಮನೆ ಇಲ್ಲ. ಅಂದ್ರೆ ಇವತ್ತು ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ, ಇವತ್ತು ಲೈನ್ ಮನೆಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಸ್ಥಿತಿ ಇವತ್ತು ದೇಶದಲ್ಲಿ ಆಗಿದೆ. ಕೂಡಲೇ ಸರ್ಕಾರಗಳು ಇರ್ತಕ್ಕಂಥ ಏನು ನಿವೇಶನ ಇಲ್ಲ ಅವರಿಗೆ ಗುರುತಿಸಿ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗಡೆ ಅವರಿಗೆ ನಿವೇಶನವನ್ನ ಒದಗಿಸಿಕೊಡ್ಬೇಕು. ಮತ್ತೆ ಹಲವು ಬೇಡಿಕೆಗಳು, ಇವತ್ತು ಬ್ಯಾಂಕ್ ಖಾಸಗೀಕರಣ ಆಗಿರ್ಬೋದು, ಇವತ್ತು LIC ಖಾಸಗೀಕರಣ ಆಗಿರ್ಬೋದು, ಇವತ್ತು ರೈಲ್ವೆ ಖಾಸಗೀಕರಣ ಮಾಡಿರ್ತಕ್ಕಂಥದ್ದು, ಈಗಾಗಲೇ ಪೆಟ್ರೋಲಿಯಂ ಕೂಡ ಅಂಬಾನಿ ಅಂತವ್ರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಒಟ್ಟಾಗಿ ತಗೊಂಡು ಜೆಸಿಟಿ ನೇತೃತ್ವದಲ್ಲಿ ಸಕಲೇಶಪುರದಲ್ಲಿ ಪ್ರತಿಭಟನೆ ಮಾಡ್ತಿದ್ವಿ. ಈ ಪ್ರತಿಭಟನೆಗೆ ಸಕಲೇಶಪುರ ಜನಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಈ ಪ್ರತಿಭಟನೆಗೆ ಬೆಂಬಲ ನೀಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಮಿಕರು ಬಂದು ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕು ಅಂತ ಹೇಳ್ತಾ ನಾನು ಇಷ್ಟು ಮಾತಾಡ್ಲಿಕ್ಕೆ ಬಯಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಥಾಮಸ್, ಎಂ ಮಂಜು, ಸುಂದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ.